ಬೇಡ ವರುಣ್, ನಿಂಗೆ ಗೊತ್ತಲ್ವಾ ನಂಗೆ ಮಾತ್ರೆ ಆಗಲ್ಲ ಅಂತ. ದೀಪ ಪ್ಲೀಸ್ ನನ್ನ ಮಾತು ಕೇಳು. ಒಂದೇ ಒಂದು ಮಾತ್ರೆ ಪ್ಲೀಸ್ ವರುಣ್. ಕುಡಿ 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 ಕುಡಿ. ಆಮಾಡ 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 ಆಮಾಡ. ಗುಡ್ 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 ಜಾಣೆ. ಗುಡ್ ಗರ್ಲ್, ಮೈ ಸ್ವೀಟ್ ದೀಪ. ಗುಡ್ 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 ಗುಡ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಜಾಣ ಮರಿ. ಹಲೋ ಸರ್, ಇವಾಗ ಬಂದ್ರಾ? ಜ್ವರ ಕಡಿಮೆ ಆಗಿದೆಯೋ ಇಲ್ವೋ ಅಂತ ನೋಡ್ಕೊಂಡು ಹೋಗೋಕೆ ವರುಣ್ ಈಗ ತಾನೇ ಬಂದ್ರು. ಹೌದು ಸರ್, ಇವತ್ತೇನಾದ್ರೂ ನಾನು ಬರ್ದೇ ಹೋಗಿದ್ರೆ ದೀಪ ಮಾತ್ರೆನೇ ನುಂಗ್ತಾ ಇರಲಿಲ್ಲ. ಅದಕ್ಕೆ ನಾನೇ ಇಲ್ಲಿವರೆಗೂ ಬಂದು ಅವಳಿಗೆ ಮಾತ್ರೆ ನುಂಗ್ಸಿದ್ದೀನಿ. ಇವಳು ಚಿಕ್ಕವಳಿಂದನೂ ಅಷ್ಟೇ ಸರ್, ಮಾತ್ರೆ ಅಂದ್ರೆ ಅಲರ್ಜಿ. ಹೌದಾ? ಹೌದು ಸರ್, ದೀಪ ಎಷ್ಟಾದ್ರೂ ನನ್ನ ಪೇಷಂಟ್ ಅಲ್ವಾ, ಅದಕ್ಕೆ ನಾನೇ ಕೇರ್ ತಗೊಂಡು ಇಲ್ಲಿವರೆಗೂ ಬಂದು ಟ್ರೀಟ್ ಮಾಡ್ತಿದ್ದೀನಿ. ಪ್ಲೀಸ್. ಅರೆ ದೀಪ, ಅರೆ ರೇ 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 ರೇ, ಕೈಸಾ ಹೈ ಯಾರ್? ಸಾರ್, ನಾನು ದೀಪ ಕ್ಲೋಸ್ ಫ್ರೆಂಡು ಸಾರ್. ಬರೀ ಫ್ರೆಂಡ್ಸ್ ಅಲ್ಲ, ಕ್ಲಾಸ್ಮೇಟ್ಸು. ಕೂತ್ರೆ ನಿಂತ್ರೆ ಜೊತೆಲ್ಲೇ ಇರ್ತಾ ಇದ್ವಿ ಸರ್. ಇವಳಿಗದ್ ಯಾವತ್ ಮದ್ವೆ ಆಯ್ತೋ ನನಗಂತೂ ಗೊತ್ತಿಲ್ಲ ಸರ್. ಅವತ್ತು ಮಿಸ್ ಆದಳು, ಇವತ್ತು ಸಿಕ್ಕಿದಾಳೆ, ಅದು ಪೇಷಂಟ್ ಆಗಿ. ಸರ್, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಇವಳಿಗೆ ಯಾವತ್ತು ಜ್ವರನೇ ಬಂದಿರಲಿಲ್ಲ, ಅದು ಇವತ್ತು ಬಂದಿದೆ ಅಂತಂದ್ರೆ ದೇರ್ ಇಸ್ ಸಮಥಿಂಗ್ ರಾಂಗ್. ಅಂಥದ್ದೇನೂ ಇಲ್ಲ, ಮಳೆಯಲ್ಲಿ ಸ್ವಲ್ಪ ನೆಂದಿದ್ದಾಳಷ್ಟೇ. ಏನೋ ಮಳೆ ನೆಂದಿದ್ದಕ್ಕೆ ಜ್ವರ ಬಂತ? ನೋ 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 ಸರ್, ನೀವು ಮಳೆ ಅಂತ ಹೇಳಿದಕ್ಕೆ ನನಗೆ ಜ್ಞಾಪಕ ಬರ್ತಾ ಇದೆ. ನಾವೊಂದ್ಸರಿ ಕಾಲೇಜಿಂದ ಪಿಕ್ನಿಕ್ಗೆ ಅಂತ ಮಾಗೋಡ್ ಫಾಲ್ಸ್ಗೆ ಹೋಗಿದ್ವಿ. ಅಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಇಬ್ರು ನೀರಲ್ಲೇ ನಿಂತಿದ್ದೀವಿ. ಅಂಥದ್ರಲ್ಲಿ ಇವಳಿಗೆ ಜ್ವರ ಬಂದಿಲ್ಲ, ಇವತ್ತು ಬಂದಿದೆ ಅಂದ್ರೆ ಆಶ್ಚರ್ಯ ಸರ್. ಸರ್, ನಿಮ್ಗೆ ಇನ್ನೂ ಒಂದು ವಿಷಯ ಹೇಳೋದು ಮರ್ತಿದ್ದೆ. ಅವತ್ತು ಇವಳು ನನ್ನನ್ನು ನೀರಿಗೆ ತೊಳೋದಿಕ್ ಬಂದು ಇವಳೇ ಬಿದ್ಬಿಟ್ಲು ಸರ್. ಅವತ್ತು ನಾನು ಇವಳಿಗೆ ಕೈ ಕೊಟ್ಟು ಬಚಾವ್ ಮಾಡಲಿಲ್ಲ ಅಂದ್ರೆ ಇವತ್ತು ನಿಮ್ಗೆ ಇವಳು ಸಿಗ್ತಾನೆ ಇರಲಿಲ್ಲ ಸರ್. ಏನೇ ಆಗ್ಲಿ, ಯು ಆರ್ ಸೋ ಲಕ್ಕಿ. ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ ದೀಪನೂ ಅಷ್ಟೇ ತುಂಬಾ ಒಳ್ಳೆ ಹುಡುಗಿ ಸರ್. ಜ್ವರ ಸ್ವಲ್ಪ ಜಾಸ್ತಿನೇ ಇದೆ. ನಾನು ಇದೆಲ್ಲ ಏನು ಬೇಡ ಸರ್. ಸ್ಟೆಥೋಸ್ಕೋಪ್ ಇಂದ ಚೆಕ್ ಮಾಡೋದಿಕ್ಕಾಗ್ಲಿ, ಇಂಜೆಕ್ಷನ್ ಕೊಡೋದಿಕ್ಕಾಗ್ಲಿ ಬೇರೆ ಬೇರೆ ಚಾರ್ಜ್ ಇಲ್ಲ ಸರ್. ಎಲ್ಲದಕ್ಕೂ ಒಂದೇ. ನೀವು ಅದು ಕೊಡೋದೂ ಬೇಡ. ದೀಪ, ನಿನ್ನ ನೋಡಿ ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನೀನ್ ಇಲ್ಲೇ ಇದೆಯಾ ಅಂತ ಗೊತ್ತಿದ್ರೆ ನಾನು ದಿನಾಗ್ಲೂ ಬರ್ತಿದ್ದೆ. ಎಲ್ಲಿ ದೀಪ? ಸ್ವಲ್ಪ ಜೋರಾಗಿ ಉಸಿರಾಡು. ಒಂದು ಇಂಜೆಕ್ಷನ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಇಂಜೆಕ್ಷನ್ ಏನೂ ಬೇಡ, ಮಾತ್ರೆ ಕೊಡಿ ಸಾಕು. ಸಾರ್, ನೀವು ನನ್ನ ಮಾತು ಕೇಳಿಲ್ಲ ಅಂತಂದ್ರೆ ಆಂಬ್ಯುಲೆನ್ಸ್ ಮಾಡ್ಕೊಂಡು ದೀಪನ ಹಾಸ್ಪಿಟ್ಲ್ ಕರ್ಕೊಂಡ್ ಬರ್ಬೇಕಾಗತ್ತೆ. ಎಲ್ಲಿ ದೀಪ? ಮಲ್ಕೋ, ಸೊಂಟಕ್ಕೊಂದು ಇಂಜೆಕ್ಷನ್ ಕೊಡ್ತೀನಿ. ಸೊಂಟಕ್ಕ? ಬೇಡ ಬೇಡ, ಕೈ ಕೊಡಿ. ಸರ್, ಇದು ಆಯಿಲಿ ಇಂಜೆಕ್ಷನ್. ಕೈ ಕೊಟ್ರೆ ತುಂಬಾ ನೋವಾಗುತ್ತೆ, ಅದಕ್ಕೆ ಸೊಂಟಕ್ಕೆ ಕೊಡಬೇಕು. ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ಒಂದ್ 2 ನಿಮಿಷ ಆಚೆರಿ ಪ್ಲೀಸ್. ನನ್ನ ಹೆಂಡತಿಗೆ ಇಂಜೆಕ್ಷನ್ ಕೊಡ್ಬೇಕಾದ್ರೆ ನಾನು ಆಚೆ ಇರ್ಬೇಕಾ? ವರುಣ್, ಕೈಗೆ ಕೊಡು, ಪರವಾಗಿಲ್ಲ. ದೀಪ, ನನ್ನ ಮಾತು ಕೇಳು. ಕೈ ಕೊಟ್ರೆ ತುಂಬಾ ನೋವಾಗುತ್ತೆ, ಸೊಂಟಕ್ಕೆ ಕೊಡಬೇಕು. ಪರವಾಗಿಲ್ಲ ಅನ್ನಲ್ಲ, ಕೈಗೆ ಕೊಡು. ನೀನ್ ಮೊದ್ಲಿಂದನೂ ಹಿಡಿದಿದ್ದೆ ಹಠ. ಓಕೆ ಓಕೆ, ನಾನ್ ಮಾಡ್ತೀನಿ. ಸರಿ ದೀಪ, ನಾಳೆ ಬಂದು ಮತ್ತೆ ಚೆಕ್ ಮಾಡ್ತೀನಿ. ಏನ್ ಸರ್, ಮದುವೆಗಂತೂ ಕರೀಲಿಲ್ಲ, ಅಟ್ಲೀಸ್ಟ್ ಒಂದು ಪಾರ್ಟಿನಾದ್ರೂ ಕೊಡ್ಬೋದಲ್ಲ? ಅದನ್ನೇ ನನ್ನ ಫೀಸ್ ಅನ್ಕೋತೀನಿ. ಕೊಡೋಣ. ಓಕೆ ದೀಪ, ಟೇಕ್ ಕೇರ್. ಬಾಯ್ ಸರ್. ಆಯ್ತು. ಪ್ಲೀಸ್ ವರುಣ್, ನಂಗೆ ಇದು ಬೇಡ ವರುಣ್. ನಿಂಗೆ ಗೊತ್ತಲ್ವಾ ನಂಗೆ ಮಾತ್ರೆ ಆಗಲ್ಲ ಅಂತ. ದೀಪ ಪ್ಲೀಸ್ ನನ್ನ ಮಾತು ಕೇಳು. ಒಂದೇ ಒಂದು ಮಾತ್ರೆ ಪ್ಲೀಸ್ ವರುಣ್. ಕುಡಿ 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 ಕುಡಿ. ಆಮಾಡ 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 ಆಮಾಡ. ಗುಡ್ 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 ಜಾಣೆ. ಗುಡ್ ಗರ್ಲ್, ಮೈ ಸ್ವೀಟ್ ದೀಪ. ಗುಡ್ 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 ಗುಡ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಜಾಣ ಮರಿ. ಹಲೋ ಸರ್, ಇವಾಗ ಬಂದ್ರಾ? ಜ್ವರ ಕಡಿಮೆ ಆಗಿದೆಯೋ ಇಲ್ವೋ ಅಂತ ನೋಡ್ಕೊಂಡು ಹೋಗೋಕೆ ವರುಣ್ ಈಗ ತಾನೇ ಬಂದ್ರು. ಹೌದು ಸರ್, ಇವತ್ತೇನಾದ್ರೂ ನಾನು ಬರ್ದೇ ಹೋಗಿದ್ರೆ ದೀಪ ಮಾತ್ರೆನೇ ನುಂಗ್ತಾ ಇರಲಿಲ್ಲ. ಅದಕ್ಕೆ ನಾನೇ ಇಲ್ಲಿವರೆಗೂ ಬಂದು ಅವಳಿಗೆ ಮಾತ್ರೆ ನುಂಗ್ಸಿದ್ದೀನಿ. ಇವಳು ಚಿಕ್ಕವಳಿಂದನೂ ಅಷ್ಟೇ ಸರ್, ಮಾತ್ರೆ ಅಂದ್ರೆ ಅಲರ್ಜಿ. ಹೌದಾ? ಹೌದು ಸರ್, ದೀಪ ಎಷ್ಟಾದ್ರೂ ನನ್ನ ಪೇಷಂಟ್ ಅಲ್ವಾ, ಅದಕ್ಕೆ ನಾನೇ ಕೇರ್ ತಗೊಂಡು ಇಲ್ಲಿವರೆಗೂ ಬಂದು ಟ್ರೀಟ್ ಮಾಡ್ತಿದ್ದೀನಿ. ಡಾಕ್ಟರ್, ಹೇಗೂ ಲಂಚ್ ಟೈಮು. ನೆನ್ನೆ ನೀವು ಪಾರ್ಟಿ ಕೇಳಿದ್ರಲ್ಲ? ಹೌದು. ನಾವಿಬ್ರು ಹೊರಗಡೆ ಹೋಗ್ಬಿಟ್ಟು ಪಾರ್ಟಿ ಮುಗಿಸ್ಕೊಂಡು ಇವಳಿಗೂ ಹಾಗೆ ಪಾರ್ಸಲ್ ತಂದ್ಬಿಡೋಣ. ವೈ ನಾಟ್?
ವಾವ್ ವೆರಿ ಗುಡ್ ಐಡಿಯಾ. ಕಮಾನ್ ಲೆಟ್ಸ್ ಗೋ. ಬಾಯ್ ದೀಪಾ. ಬನ್ನಿ. ಏನ್ ಸರ್ ಇದ್ದಕ್ಕಿದ್ದಾಗೆ ಒಳ್ಳೆ ಐಡಿಯಾ ಬಂದ್ಬಿಟ್ಟಿದೆ ನಿಮ್ಗೆ. ವಾವ್. ಓಹೋ ವಾವ್ ಬ್ಯೂಟಿಫುಲ್ ಸರ್. ವಂಡರ್ಫುಲ್. ಪಾರ್ಟಿಗೆ ಅಂತಂದ್ರೆ ಇಂಥ ಜಾಗಕ್ಕೆ ಬರಬೇಕು ಸರ್. ಸರ್ ಇಂಥ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡೋದೇ ಒಂದು ಮಜಾ ಸರ್. ಐ ಲೈಕ್ ಇಟ್. ಐ ಲೈಕ್ ಇಟ್. ಹಲೋ, ಇದು ಯಾವ ಮಹಾ? ಇನ್ನು ಮುಂದೆ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ. ಹೌದಾ? ಎಸ್. ವಾವ್. ವಾವ್ ಸ್ವರ್ಗ ಸರ್, ಸ್ವರ್ಗ. ಸೂಪರ್ ಸರ್. ನಿಜ ಹೇಳ್ತೀನಿ ಸರ್, ನೀವು ಆಡೋ ಮಾತು ನಡ್ಕೊಳ್ಳೋ ರೀತಿ ನೋಡಿ ನಿಮ್ಮನ್ನ ಬೇಸ್ಟ್ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ ಸರ್, ನಿಮ್ಗೂ ಟೇಸ್ಟ್ ಇದೆ, ಕೊಡಿ ಸರ್ ಕೈನಾ. ಸರ್ ದೀಪ ಏನಾದ್ರೂ ನಮ್ ಜೊತೆ ಇದ್ದಿದ್ರೆ ಈ ಸ್ವರ್ಗನ ನೋಡಿ ಕುಣಿದಾಡ್ಬಿಡ್ತಾ ಇದ್ಲು ಸರ್, ಕುಣಿದಾಡ್ಬಿಡ್ತಾ ಇದ್ಲು ಸರ್. ಚಿಕ್ಕಂದಿನಿಂದಲೂ ಅಷ್ಟೇ ಸರ್, ಈ ಬೆಟ್ಟ, ಈ ಗುಡ್ಡ, ಈ ನೀರು, ಈ ಸಮುದ್ರ ಅಂತಂದ್ರೆ ದೀಪಗೆ ತುಂಬಾ ತುಂಬಾ ಇಷ್ಟ ಸರ್, ತುಂಬಾ ಇಷ್ಟ. ಹೌದಾ? ಯಾ, ಶಿ ಇಸ್ ವೆರಿ ಸೆನ್ಸಿಟಿವ್ ಅಂಡ್ ಕೂಲ್ ಪರ್ಸನ್, ಬಟ್ ವೆರಿ 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 ಫ್ರೆಂಡ್ಲಿ. ಓ, ಅದಕ್ಕೆ ಇರಬೇಕು ಮಾತ್ರ ನುಂಗ್ಸೋ ನೆಪದಲ್ಲಿ ನೀವು ಅವಳು ಮೈ ಮುಟ್ತಾ ಇದ್ದಿದ್ದು. ವಾಟ್ ಯು ಮೀನ್? ಡಾಕ್ಟರ್, ದೀಪ ತುಂಬಾ ಒಳ್ಳೆ ಹುಡುಗಿ. ಅವಳಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಗೊತ್ತಾಗಲ್ಲ. ನೀವು ಹಳೆ ಸ್ನೇಹ ಅಂತ ಹೇಳ್ಕೊಂಡು ಪದೇ ಪದೇ ನಮ್ಮ ಮನೆಗೆ ಬರೋದು, ಸ್ನೇಹ ಪ್ರೀತಿ ಆಗೋದು, ಅವಳು ಇಲ್ಲಿಸಲದ ಆಸೆ ತೋರಿಸಿ ನನ್ನ ದೀಪನ ನೀವು ಹೊಡ್ಕೊಂಡು ಹೋದ್ರೆ ನಾನು ಅಬ್ಬಾಪಾರಿ ತರ ಬೀದಿ ನಿಲ್ಬೇಕಾಗತ್ತೆ. ಡಾಕ್ಟರ್, ದೀಪ ನನ್ನ ಪ್ರಾಣ. ಅವಳು ಸ್ನೇಹ ಆಗ್ಲಿ ಪ್ರೀತಿ ಆಗ್ಲಿ ನನಗ್ ಬಿಟ್ರೆ ಬೇರೆ ಯಾರಿಗೂ ದಕ್ಕಬಾರ್ದು. ನೋ, ನೀವು ನನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ನಾನಂತವನಲ್ಲ. ಹೌದು, ಎಲ್ರೂ ಮೊದಲು ಹೀಗೆ ಹೇಳೋದು. ನೀನ್ ದೀಪನ ಮರಿಬೇಕು. ನೀನ್ ಅವಳನ್ನು ಮರೆಯೋದಕ್ಕೆ ನೀನು ಒಳ್ಳೆ ಗಿಫ್ಟ್ ಕೊಡ್ತಾ ಇದ್ದೀನಿ. ಟೇಕ್ ಇಟ್. ಬ್ರೌನ್ ಶುಗರ್? ವಾಟ್? ಬ್ರೌನ್ ಶುಗರಾ? ಏಯ್, ಯಾರೋ ಕೊಟ್ಟಿದ್ದೀನಿ ನಿಮಗೆ? ಎಷ್ಟು ದಿವಸ ನಡೀತದೆ ತಂದೆ? ಏಯ್, ನಿಮ್ ಬಾಸ್ ಯಾರೋ? ಕಮಾನ್ ಕಮಾನ್ ಟೆಲ್ ಮೀ. ನೋ ನೋ ಸರ್, ಪ್ಲೀಸ್. ನೀವು ಯಾವುದೋ ಉದ್ದೇಶ ಇಟ್ಕೊಂಡು ನನ್ನನ್ನು ಕೊಲ್ಲೋದಕ್ಕೆ ನೋಡ್ತಿದ್ದೀರಾ ಸರ್. ದೀಪ ನೋಡೋದು ತಪ್ಪು ಅಂತ ಆದ್ರೆ ನಾನು ಯಾವತ್ತೂ ದೀಪ ನೋಡೋದಿಲ್ಲ ಸರ್. ನಿಮ್ಮ ಮನೆ ಕಡೆನೇ ಬರೋದಿಲ್ಲ. ಬೇಕು ಅಂತ ಹೇಳಿ ಸರ್, ಈ ಊರೇ ಬಿಟ್ಟು ಹೋಗ್ಬಿಡ್ತೀನಿ. ದಯವಿಟ್ಟು ನನಗೆ ಬಿಡಿ ಸರ್, ಬಿಡಿ ಸರ್. ಪ್ಲೀಸ್ 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 ಸರ್, ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್, ನಿಮ್ಮ ಕಾಲು ಹಿಡ್ಕೊತೀನಿ ಸರ್. ನನಗೆ ಬಿಡಿ ಸರ್.